ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಅನ್ನಭಾಗ್ಯ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಅಕ್ರಮವಾಗಿ ಅನ್ನಭಾಗ್ಯ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಬಡವರಿಗೆ ವಿತರಣೆ ಆಗಬೇಕಾಗಿರುವ ಪಡಿತರ ಅಕ್ಕಿಯನ್ನ ಹಗಲುಗೊಳ್ಳ ವಿಶ್ವಜಿತ್ ಪಾಟೀಲ ಎಂಬಾತ ಬಡವರಿಂದ ಖರೀದಿ ಮಾಡಿ ಹೊರ ರಾಜ್ಯಕ್ಕೆ ರಾಜರೋಷವಾಗಿ ಮಾರಾಟ ಮಾಡಿ ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಹೊಡೆಯುವ ಕೆಲಸ ಎಂದಿಗೂ ನಿಲ್ಲುತ್ತಿಲ್ಲ. ರಾಜ್ಯದಲ್ಲಿ ಅನ್ನಭಾಗ್ಯ ಅಕ್ಕಿಗಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮಧ್ಯೆ ಜಟಾಪಟಿ ನಡೀತಾನೆ ಇದೆ. ಆದರೆ ಅಕ್ರಮವಾಗಿ ಪಡಿತರ ಅಕ್ಕಿ ಸಾಗಾಟ ದಂಧೆಗೆ ಮಾತ್ರ ಇದುವರೆಗೂ ಬ್ರೇಕ್ ಬಿದ್ದಿಲ್ಲ. ಬೆಳಗಾವಿಯ ಬಾಟ್ ರಸ್ತೆಯಲ್ಲಿ KA22A8564 ಸಂಖ್ಯೆಯ ಟ್ರಕ್ ಒಂದರಲ್ಲಿ ವಿಶ್ವಜಿತ್ ಪಾಟೀಲ್ ಎಂಬ ದಂಧೆಕೋರ ಅಕ್ರಮವಾಗಿ ಸಂಗ್ರಹಿಸಿರುವ ಪಡಿತರ ಅಕ್ಕಿಯನ್ನ ಸಾಗಿಸ್ತಾ ಇದ್ದ. ಅನ್ನಭಾಗ್ಯ ಅಕ್ಕಿ ಸಾಗಾಟ ಮಾಡ್ತಾ ಇದ್ದ ಲಾರಿಯನ್ನ ಖುದ್ದು ಸಾಮಾಜಿಕ ಹೋರಾಟಗಾರ ಜಾನ್ಸ್ ಕುಮಾರ್ ಕರಿಯಪ್ಪಗೌಡ ಹಾಗೂ ರೈತ ಸಂಘದ ರಾಜ್ಯಾಧ್ಯಕ್ಷರು ಚುನಪ್ಪ ಪೂಜಾರಿ ಪೊಲೀಸರಿಗೆ ಒಪ್ಪಿಸಿದಂತಹ ಘಟನೆ ಬೆಳಗಾವಿ ನಗರದಲ್ಲಿ ಜರುಗಿದೆ. ಜಿಲ್ಲೆಯಾದ್ಯಂತ ಬಡವರ ಹೊಟ್ಟೆ ಸೇರಬೇಕಿರುವ ಅನ್ನಭಾಗ್ಯ ಅಕ್ಕಿ ವಿಶ್ವಜಿತ್ ಪಾಟೀಲ್ನಂತಹ ಕದೀಮರ ಪಾಲಾಗ್ತಾ ಇದೆ. ಕಳೆದ ತಡರಾತ್ರಿ ಬಾಯ್ಸ್ ರೋಡ್ ಬಳಿ KA22A8564 ಸಂಖ್ಯೆಯ ಲಾರಿಯಲ್ಲಿ ಸುಮಾರು 1,500 ಕೆಜಿಗೂ ಅಧಿಕ ಪಡಿತರ ಅಕ್ಕಿಯನ್ನ ಅಕ್ರಮವಾಗಿ ಹೊರ ರಾಜ್ಯಕ್ಕೆ ಮಾರಾಟ ಮಾಡಲು ಕೊಂಡೊಯ್ಯಲಾಗ್ತಾ ಇತ್ತು. ಈ ವೇಳೆ ಸ್ಥಳೀಯರ ಮಾಹಿತಿ ಮೇರೆಗೆ ನಗರದ ಬಳಿ ಲಾರಿ ಅಡ್ಡಗಟ್ಟಿದ ಗ್ರಾಮಸ್ಥರು ಪರಿಶೀಲನೆ ನಡೆಸಿದ್ದು ಆಗ ಸ್ಥಳದಿಂದ ಲಾರಿ ಚಾಲಕ ಎಸ್ಕೇಪ್ ಆಗಿದ್ದಾನೆ. ಸದ್ಯ ಲಾರಿಯನ್ನ ಸ್ಥಳೀಯ ಠಾಣೆ ಪೊಲೀಸರು ಸೀಸ್ ಮಾಡಿ ಆರೋಪಿತರ ಮೇಲೆ ಕೇಸ್ ಜರುಗಿದ್ದಾರೆ. ಸ್ಥಳೀಯ ಮಾರ್ಕೆಟ್ ಪೊಲೀಸರು ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳ ಸಹಯೋಗದಲ್ಲಿ ನಡೆದಿರುತ್ತೆ ಎಂದು ಸ್ಥಳೀಯ ಹೋರಾಟಗಾರರು ಮಾಧ್ಯಮ ತಂಡಕ್ಕೆ ಮಾಹಿತಿ ಕೊಟ್ಟಿದ್ದಾರೆ. ಬಡವರಿಗೆ ತಲುಪಬೇಕಾಗಿದ್ದ ಸಿದ್ದರಾಮಯ್ಯ ಅವರ ಅನ್ನಭಾಗ್ಯದ ಅಕ್ಕಿಯನ್ನ ಇನ್ನು ಮುಂದೆ ಯಾರೂ ಅಕ್ರಮವಾಗಿ ಸಾಗಿಸದಂತೆ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಬೇಕು ಅಂತ ಸಮಾಜ ಸೇವಕ ಜಾನ್ ಕರಿಯಪ್ಪಗೌಡ ಹಾಗೂ ರೈತ ಸಂಘದ ರಾಜ್ಯಾಧ್ಯಕ್ಷ ಚೂನಪ್ಪ ಕಮಿಷನರ್ ಅವರಿಗೆ ಮತ್ತು ಎಸ್ಪಿ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ವಿಶ್ವಜಿತ್ ಪಾಟೀಲ್ ಅಂತೇಳಿ ಇಲ್ಲೇ ಬೆಳಗಾವಿ ಗಾಂಧಿನಗರದಲ್ಲಿ ಇರ್ತಕ್ಕಂತ ವ್ಯಕ್ತಿ. ಇವರು ಕೂಡ ಬಹಳಷ್ಟು ದಿವಸದಿಂದ ದಂಧೆ ಮಾಡ್ತಾರೋ. ಇಲ್ಲಿ ಇಲಾಖೆಗೆ ನಾವು ಮಂತ್ಲಿ ಕೊಡ್ತೀವಿ, ಯಾವ ಫುಡ್ ಸೆಕ್ಷನ್ ಯಾರ ಜಿಲ್ಲಾಡಳಿತ ಬೇಕಾದ್ ಬರ್ಲಿ ನಾವೆಲ್ಲ ನೋಡ್ಕೋತು ಅನ್ನುವಂತ ದಿಮಾಕ್ ಇರ್ತಕ್ಕಂತ ವ್ಯಕ್ತಿಗೋದರು. ಇದನ್ನ ಬಂದ್ ಮಾಡ್ಲಿಕ್ಕೆ ಜಿಲ್ಲಾಡಳಿತ ಕಠಿಣ ಕ್ರಮ ತಗೋಬೇಕು. ಇಲ್ಲ ಅಂದ್ರೆ ಜಿಲ್ಲಾಡಳಿತ ಮೇಲೆ ಆರೋಪ ಮಾಡ್ತೀವಿ, ರಾಜ್ಯದ ಮುಖ್ಯಮಂತ್ರಿ ಮೇಲೆ ಆರೋಪ ಮಾಡ್ತೀವಿ. ತಕ್ಷಣ ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡ್ತಕ್ಕಂತ ಅಕ್ಕಿ ದಂಧೆಯನ್ನು ಬಂದ್ ಮಾಡ್ಬೇಕಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.